ಯುದ್ಧ ಶುರುವಾದ ಮೊದಲ ದಿನದಿಂದಲೂ ಕೂಡ ಡೊನಾಲ್ಡ್ ಟ್ರಂಪ್ ಒಂದು ಮಾತನ್ನು ಯಾವಾಗಲೂ ಪುನರಪಿ ಉಲ್ಲೇಖ ಮಾಡಿ ಹೇಳ್ತಾ ಇದ್ರು. ಇರಾನ್ನ ನಾಯಕತ್ವವನ್ನು ಹೊಡೆದುರುಳಿಸಿದ್ದೀವಿ. ಇರಾನ್ನ ಒಟ್ಟಾರೆ ವಾಯುಪಡೆ ಏನಿದೆ ಅದು ಅಮೆರಿಕಾದ ಕೈಯಲ್ಲಿದೆ. ಇರಾನ್ನ ವಾಯುಪಡೆಯ ಜುಟ್ಟು ಅಮೆರಿಕಾದ ಕೈಯಲ್ಲಿದೆ. ಸಂಪೂರ್ಣವಾಗಿ ಅದನ್ನು ನಾಶ ಮಾಡಿದ್ದೀವಿ ಅಂತ ಒನ್ಸ್ ಅಗೇನ್ ಇದೀಗ ಡೊನಾಲ್ಡ್ ಟ್ರಂಪ್ ಆ ಪುನರಪಿ ಹೇಳಿಕೆ ಕೊಟ್ಟಿದ್ದಾರೆ. 90% ಅವರ ವಾಯುಪಡೆಯನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿದ್ದೀವಿ ಅಂತ ಯಾರು ಹೇಳ್ತಾ ಇರೋದು? ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. 20% ಶುಲ್ಕವನ್ನು ವಿಧಿಸ್ತೀವಿ ಅಂತ. ಈ 20% ಶುಲ್ಕವನ್ನು ವಿಧಿಸುವ ವಿಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ಒಂದು ಸ್ಟ್ಯಾಂಡ್ ತೆಗೆದುಕೊಂಡಿದ್ದಾರೆ. ಇಷ್ಟು ದಿನಗಳ ಕಾಲ ಉಚಿತ ಸೇವೆಯನ್ನು ನಾವು ಕೊಟ್ವಿ. 50 ವರ್ಷಗಳಿಂದ ಅಂದರೆ 1979ರಿಂದ 2026 ತನಕವೂ ಕೂಡ ಹಾರ್ಮುಜ್ ಜಲಸಂಧಿ ಸೇರಿದಂತೆ ಜಾಗತಿಕವಾಗಿ ಎಲ್ಲೆಲ್ಲಿ ಜಲಸಂಧಿಗಳಿಗೆ ಅಪಾಯ ಬಂದಿದೆ, ಎಲ್ಲೆಲ್ಲಿ ಆಯಾ ಜಲಸಂಧಿಯ ಕರಾವಳಿ ವ್ಯಾಪ್ತಿಯಲ್ಲಿ ಆಯಾ ದೇಶಗಳು ಅದನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಅಲ್ಲಿ ನಾವು ಉಚಿತವಾಗಿ ಸೇವೆ ಕೊಟ್ವಿ. ಅದನ್ನು ಶ್ರೀಮಂತ ದೇಶಗಳು ಬಳಸಿಕೊಂಡು ಅವರು ಅವರ ಅನುಕೂಲಕ್ಕಾಗಿ ವ್ಯಾಪಾರವನ್ನು ಮಾಡಿದ್ದು ನಮಗೇನು ಲಾಭ ಆಗಲಿಲ್ಲ. ಈಗ ನಾವು 20% ಶುಲ್ಕವನ್ನು ವಿಧಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ತದ್ವಿರುದ್ಧವಾಗಿ ಇರಾನ್ ಹೇಳ್ತಾ ಇದೆ ಅಮೆರಿಕಕ್ಕೆ ಯಾವುದೇ ಹಕ್ಕಿಲ್ಲ ಅಂತ. ಇರಾನ್ನವರು ತಮ್ಮ ವಾದವನ್ನು ಮಂಡನೆ ಮಾಡ್ತಾ ಇರೋದು. ಹಾಗಾದರೆ ಹೆಂಗೆ ಸಾಧ್ಯ ಇದು? ಏನಾಗ್ತಾ ಇದೆ ಬೆಳವಣಿಗೆ? ರಷ್ಯಾ ಇಷ್ಟು ದಿನಗಳ ಕಾಲ ಕಾದು ನೋಡುವ ತಂತ್ರಕ್ಕೆ ಹೋಗಿ ಇದೀಗ ಇರಾನ್ಗೆ ಸಪೋರ್ಟಿಂಗ್ ನಿಂತು ಅಮೆರಿಕಾವನ್ನು ಒಂದು ಕೈ ನೋಡುವ ಹಂತಕ್ಕೆ ಹೋಗ್ತಾ ಇದೆಯಾ? ಯಾಕಂದರೆ ಯುದ್ಧ ಶುರುವಾದಾಗ ಒಂದು ಸುದ್ದಿ ಬಂದಿತ್ತು. ಒಳಗೆ ಎಲ್ಲ ಅದು ಮ್ಯಾಪಿಂಗ್ ವ್ಯವಸ್ಥೆ ಆಗಿರ್ಬೋದು, ನ್ಯಾವಿಗೇಷನ್ ವ್ಯವಸ್ಥೆ ಆಗಿರ್ಬೋದು, ಆಂತರಿಕ ಎಲ್ಲ ಮಾಹಿತಿಗಳನ್ನು ರಷ್ಯಾದವರು ಇರಾನ್ದವ್ರಿಗೆ ಕೊಡ್ತಿದ್ದಾರೆ ಅಂತ. ಅದರ ಬಹಿರಂಗ ಸ್ವರೂಪವಾಗಿ ರಷ್ಯಾದ ವಿಮಾನವೊಂದು ಇರಾನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ನಿಂತಿದೆ. ಅದರ ವಿಶೇಷತೆ ಏನು ಎತ್ತ ಎಲ್ಲವನ್ನೂ ಕೂಡ ಇವತ್ತಿನ ಮೊದಲ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ಹಾರ್ಮುಜ್ ಜಲಸಂಧಿಗೆ ಟ್ರಂಪ್ ಬಾಸ್ ಅಂತ ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂಥ ಹೇಳಿಕೆ ಇದು. ಅಮೆರಿಕ ಇನ್ನು ಮುಂದೆ ಹಾರ್ಮುಜ್ ಜಲಸಂಧಿಯ ರಕ್ಷಕ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಸುಮಾರು ಒಂದು 7,800 ಸಾವಿರ ಕಿಲೋಮೀಟರ್ ದೂರದಲ್ಲಿರುವಂಥ ಅಮೆರಿಕ ಇವತ್ತು ಹೇಳ್ತಾ ಇದೆ ನಾನು ಹಾರ್ಮುಜ್ ಜಲಸಂಧಿಯ ಬಾಸ್. ಈ ಮಾರ್ಗದಲ್ಲಿ ಸಾಗುವಂಥ ಎಲ್ಲ ವಾಣಿಜ್ಯ ಸರಕುಗಳ ಮೇಲೆ 20% ಶುಲ್ಕವನ್ನು ವಿಧಿಸ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ವಾಣಿಜ್ಯ ಸರಕು ಮತ್ತು ತೈಲ ಟ್ಯಾಂಕರ್ಗಳ ಮೇಲೆ 20% ಶುಲ್ಕ ಹಾಕ್ತೀವಿ. ಇರಾನ್ ದೇಶದ ಹಡಗುಗಳಿಗೆ ದಿಗ್ಬಂಧನ ಇರುತ್ತೆ. ಉಳಿದ ಹಡಗುಗಳು ಮುಕ್ತವಾಗಿ ಸಂಚಾರವನ್ನು ಮಾಡಬಹುದು ಅಂತ ಅವರು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ, ಒಂದು ಗೊಂದಲ ಇದೆ. ಅಮೆರಿಕ ಯಾವುದರ ಆಧಾರದ ಮೇಲೆ ಶುಲ್ಕವನ್ನು ವಿಧಿಸುತ್ತೆ? ಒಂದು ಸರಕಿನ ಮೌಲ್ಯದ ಮೇಲೆ ಏನಾದರೂ ಶುಲ್ಕವನ್ನು ವಿಧಿಸ್ತಾರಾ ಅಥವಾ ಸಾಗಾಣೆ ವೆಚ್ಚದ ಮೇಲೆ ಈ ಶುಲ್ಕವನ್ನು ವಿಧಿಸ್ತಾರ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ಆದರೆ ಕಚ್ಚಾ ತೈಲದ ಬೆಲೆಯ ಆಧಾರದ ಮೇಲೆ ಅಥವಾ ಕಚ್ಚಾ ತೈಲದ ಆಧಾರದ ಮೇಲೆ ಅಮೆರಿಕ ಏನಾದರೂ ಶುಲ್ಕವನ್ನು ವಿಧಿಸ್ತಾ ಹೋಗೋದಾದರೆ ಒಂದು 20 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಂಥ ಒಂದು ಹಡಗಿಗೆ ಅಮೆರಿಕ ಸರಿಸುಮಾರು ಒಂದು 250 ಕೋಟಿ ರೂಪಾಯಿ ಶುಲ್ಕವನ್ನು ಹಾಕಬಹುದು ಎನ್ನುವಂಥ ಒಂದು ಲೆಕ್ಕಾಚಾರ ಸಿಗ್ತಾ ಇದೆ. ಅಂದರೆ ಈ ಹಿಂದೆ ಇರಾನ್ ಏನು ಆಲೋಚನೆ ಮಾಡಿತ್ತು 16 ಕೋಟಿ ರೂಪಾಯಿ. ಅದೇ 16 ಕೋಟಿ ರೂಪಾಯಿಯನ್ನು ಅಮೆರಿಕಾದವರು ವಿರೋಧ ಮಾಡಿದ್ರು. ಇದೀಗ ಅದರ ಪ್ರಮಾಣ ದೊಡ್ಡ ಮಟ್ಟದಲ್ಲಿದೆ ಅಂತ ಈ ಹಿಂದೆ ಇರಾನ್ನದ್ದನ್ನು ವಿರೋಧಿಸಿದ್ರು. ಇದೀಗ ಇವರು ಅದನ್ನು ಪುನರಪಿ ತೆಗೆದುಕೊಂಡು ಬರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಒಂದು ಮಹತ್ವದ ಹೇಳಿಕೆ ಕೊಟ್ಟರು. ನಾವು ಕಳೆದ 50 ವರ್ಷಗಳಿಂದ ಹಾರ್ಮುಜ್ ಜಲಸಂಧಿಗೆ ಉಚಿತ ರಕ್ಷಣೆಯನ್ನು ಕೊಟ್ಟಿದ್ದೀವಿ. ಈ ಉಚಿತ ರಕ್ಷಣೆಯನ್ನು ಬಳಸಿಕೊಂಡು ಬೇರೆ ಬೇರೆ ದೇಶಗಳು ಆರ್ಥಿಕವಾಗಿ ಲಾಭವನ್ನು ತೆಗೆದುಕೊಂಡಿದ್ದೀವಿ ಅಂತ. ಆರ್ಥಿಕವಾಗಿ ಲಾಭವನ್ನು ತೆಗೆದುಕೊಂಡಿದ್ದೀವಿ ಅಂತ ಯಾರು ಹೇಳ್ತಾ ಇರೋದು? ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಈ ಡೊನಾಲ್ಡ್ ಟ್ರಂಪ್ ಅವರ ಮಾತಿನ ಅರ್ಥ ಏನು ಅಂತ ಹೇಳಿದರೆ ನೀವು ಸ್ವಲ್ಪ ಇತಿಹಾಸಕ್ಕೆ ಹೋಗ್ಬೇಕು. 50 ವರ್ಷ ಹೆಂಗೆ, ಯಾಕೆ ಅಂತ ನೀವು ನೋಡಿ. 1979ರಲ್ಲಿ ಒಂದು ಕಾರ್ಟರ್ ಸಿದ್ಧಾಂತ ಅಂತ ಬರುತ್ತೆ. ಈ ಕಾರ್ಟರ್ ಅನ್ನೋಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅವರು ಅಮೆರಿಕಾದ ಅಧ್ಯಕ್ಷರು. ಅವರು ಒಂದು ಒಪ್ಪಂದ ಮಾಡ್ಕೊಳ್ತಾರೆ 1979ರಲ್ಲಿ. ಪರ್ಷಿಯನ್ ಗಲ್ಫ್ ವಲಯವನ್ನು ನಿಯಂತ್ರಣ ಮಾಡೋದಕ್ಕೆ ಯಾರಾದರೂ ಪ್ರಯತ್ನವನ್ನು ಪಟ್ಟರೆ, ಪರ್ಷಿಯನ್ ಗಲ್ಫ್ ಕಂಟ್ರಿಯ ಆ ಭಾಗದ ಕರಾವಳಿ ಭಾಗ ಏನಿದೆ ಅದನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಅದನ್ನು ನಿಯಂತ್ರಣ ಮಾಡೋದಕ್ಕೆ ಯಾರಾದರೂ ಪ್ರಯತ್ನ ಪಟ್ಟರೆ ಅದು ಅಮೆರಿಕದ ಮೇಲೆ ಆದಂತಹ ದಾಳಿ, ನಮ್ಮ ದೇಶಕ್ಕೆ ಬಂದಂತಹ ಧಕ್ಕೆ ಅಂತ ಹೇಳಿ ನಾವು ಯುದ್ಧಕ್ಕೆ ಮುಂದಾಗ್ತೀವಿ, ನಾವು ದಾಳಿ ಮಾಡ್ತೀವಿ ಅಂತ 79ರಲ್ಲಿ ಈ ಸಿದ್ಧಾಂತ ಬಂತು. 1980ರಲ್ಲಿ ಏನಾಯಿತು ಬೆಳವಣಿಗೆ? ಇರಾನ್ ಮತ್ತು ಇರಾಕ್ ನಡುವೆ ಯುದ್ಧ ಆಗೋದಕ್ಕೆ ಶುರುವಾಯಿತು. ಈ ಇರಾನ್ ಮತ್ತು ಇರಾಕ್ ನಡುವೆ ಯುದ್ಧ ಶುರುವಾದಾಗ ಸಹಜವಾಗಿ ಏನಾಯಿತು ಬೆಳವಣಿಗೆ? ಹಾರ್ಮುಜ್ ಜಲಸಂಧಿ ಒನ್ಸ್ ಅಗೇನ್ ದಿಗ್ಬಂಧನಕ್ಕೆಲ್ಲ ಒಳಗಾಯಿತು.
ಹಾರ್ಮುಜ್ ಜಲಸಂಧಿಯಲ್ಲಿ ಸಾಗ್ತಾ ಇದ್ದಂತಹ ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿಕೊಂಡು ದಾಳಿಗಳು ಆಗೋದಕ್ಕೆ ಶುರುವಾಯಿತು. ಆವಾಗ ಏನು ಮಾಡಿದ್ರು ಅಮೆರಿಕಾದವರು 1980ರಲ್ಲಿ 79ರ ಕಾರ್ಟರ್ ಸಿದ್ಧಾಂತದ ಅನ್ವಯ ಆಪರೇಷನ್ ಅರ್ನೆಸ್ಟ್ ವಿಲ್ ಎನ್ನುವಂಥದ್ದನ್ನು ತೆಗೆದುಕೊಂಡು ಬಂದರು. ಇದರರ್ಥ ಆಪರೇಷನ್ ಅರ್ನೆಸ್ಟ್ ವಿಲ್ನ ಈ ಕಾರ್ಯಕ್ರಮದ ರೂಪುರೇಷೆ ಏನಿತ್ತು ಅಂತ ಹೇಳಿದ್ರೆ, ಯಾವ ಹಡಗುಗಳ ಮೇಲೆ ದಾಳಿ ಆಗುತ್ತೆ ಆ ಹಡಗುಗಳನ್ನು ತಡೆಯುವ ಪ್ರಯತ್ನವನ್ನು ಮಾಡೋದು 80ರ ದಶಕದಲ್ಲಿ ಆಯಿತು. ಅದಾದ ನಂತರ ನೀವು ಮಹತ್ವದ ಬೆಳವಣಿಗೆ ನೋಡಿ, ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಅಮೆರಿಕ ಬಹರೇನ್ನಲ್ಲಿ ಒಂದು 5th ಫ್ಲೀಟ್ ಅನ್ನು ಶುರು ಮಾಡಿತು. ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಅಲ್ಲಿ ಅಮೆರಿಕದ ಸೈನಿಕರನ್ನು ತೆಗೆದುಕೊಂಡು ಬಂದು ಒಂದು 5th ಫ್ಲೀಟ್ ಅನ್ನು ಶುರು ಮಾಡಿದ್ರು ಬಹರೇನ್ನಲ್ಲಿ. ಯಾವ ಉದ್ದೇಶಕ್ಕಾಗಿ? ಯಾವ ಹಡಗು ಹಾರ್ಮುಜ್ ಜಲಸಂಧಿಯಲ್ಲಿ ಹೋಗುತ್ತೋ ಅದು ಯಾವುದೇ ಕಾರಣಕ್ಕೂ ಕಡಲ್ಗಳ್ಳತನ ಮಾಡಬಾರದು, ಅಮೆರಿಕದ ಕಣ್ಣನ್ನು ತಪ್ಪಿಸಿ ಯಾವುದೇ ಅನೈತಿಕ ಚಟುವಟಿಕೆಗಳನ್ನು ಮಾಡಬಾರದು, ವ್ಯಾಪಾರ ಒಪ್ಪಂದ ಅದಾದ ನಂತರ ದಾಳಿ ಪ್ರತಿದಾಳಿ ಯಾವುದು ಕೂಡ ಆಗಬಾರದು ಅನ್ನೋದಕ್ಕಾಗಿ ಈ 5th ಫ್ಲೀಟ್ ಅನ್ನು ತೆಗೆದುಕೊಂಡು ಬಂದರು. ಅದಕ್ಕಾಗಿ ನಾವು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಂತ ಯಾರು ಹೇಳ್ತಾ ಇರೋದು? ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಅಮೆರಿಕಾದಲ್ಲಿ ಒಂದು ಬೆಳವಣಿಗೆ ಆಗಿದೆ, ಒಂದು ಕಾರ್ಯಕ್ರಮ ಇದೆ. ಯಾವುದು ಅಂತ ಹೇಳಿದ್ರೆ ಫ್ರೀಡಮ್ ಆಫ್ ನ್ಯಾವಿಗೇಷನ್ ಆಪರೇಷನ್ಸ್ ಅಂತ ಕರೀತಾರೆ. ಫ್ರೀಡಮ್ ಆಫ್ ನ್ಯಾವಿಗೇಷನ್ಸ್ ಆಪರೇಷನ್ನ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದ್ರೆ, ನಾನು ಅವಾಗಲೇ ಹೇಳಿದಾಗೆ ಕೇವಲ ಹಾರ್ಮುಜ್ ಜಲಸಂಧಿ ಅಂತ ಮಾತ್ರವಲ್ಲ, ಜಗತ್ತಿನ ಎಲ್ಲೇ ಇರುವಂತಹ ಜಲಮಾರ್ಗ ಜಲಸಂಧಿ ಅದರ ಸುತ್ತಮುತ್ತಲಿರುವಂಥ ಯಾವುದಾದ್ರೂ ದೇಶಗಳು ಅದನ್ನು ತಡೆ ಹಿಡಿಯುವ ಪ್ರಯತ್ನ, ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡುವ ಪ್ರಯತ್ನ, ಅವುಗಳ ಮೇಲೆ ಹಕ್ಕು ಸಾಧಿಸುವ ಪ್ರಯತ್ನವನ್ನು ಮಾಡಿದರೆ ಅದು ಭಾರತವೂ ಸೇರಿದಂತೆ, ಚೀನಾವೂ ಸೇರಿದಂತೆ, ಇರಾನ್ ಸೇರಿದಂತೆ, ರಷ್ಯಾ ಸೇರಿದಂತೆ ಎಲ್ಲ ದೇಶಗಳಲ್ಲೂ ಕೂಡ ಹೋಗಿ ನಾವು ಕಾರ್ಯಾಚರಣೆ ಮಾಡ್ತೀವಿ ಅಂತ ಇಂಥದ್ದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರು. ಅದರ ಮಾರ್ಗವಾಗಿ ಅದು ಕೇವಲ ಇರಾನ್ ಮತ್ತು ಚೀನಾ ವಿರೋಧಿ ದೇಶಗಳಿದೆ ಅಂತ ಅನ್ನೋ ಕಾರಣಕ್ಕಾಗಿಲ್ಲ, ಮಿತ್ರ ದೇಶಗಳಿದ್ದಾಗಲೂ ಕೂಡ ಈ ನ್ಯಾವಿಗೇಷನ್ ಆಪರೇಷನ್ ಪ್ರೋಗ್ರಾಮ್ ಮುಖಾಂತರ ಇದನ್ನು ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಮಾಡ್ತಾರೆ. ಈ ಕಾರಣಕ್ಕಾಗಿ ಟ್ರಂಪ್ ಹೇಳ್ತಾ ಇದ್ದಾರೆ, ಜಗತ್ತಿನ ಯಾವ ದೇಶವೂ ಕೂಡ ಈ ವಿಚಾರಕ್ಕಾಗಿ ಹಣವನ್ನು ವ್ಯಯ ಮಾಡಿಲ್ಲ, ಬಟ್ ಅಮೆರಿಕ ಹಣವನ್ನು ವ್ಯಯ ಮಾಡಿತು. ಹೀಗಾಗಿ ಅದನ್ನು ಸುಂಕದ ರೂಪದಲ್ಲಿ ನಾವು ವಸೂಲಿ ಮಾಡ್ತೀವಿ ಅಂತ ಅವ್ರು ಹೇಳಿ 20% ಶುಲ್ಕದ ಬಗ್ಗೆ ಮಾತನಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ತನ್ನ ಅಟ್ಟಹಾಸವನ್ನು ಮೆರೆದಿದೆ. ಒಬ್ಬ ಭಾರತೀಯರು ಮೃತಪಟ್ಟಿರೋ ಘಟನೆ. ಹಾರ್ಮುಜ್ನಲ್ಲಿ ಸಂಚಾರ ಮಾಡ್ತಾ ಇದ್ದಂತಹ ಯುನೈಟೆಡ್ ಎಮಿರೇಟ್ಸ್ನ 2 ವಾಣಿಜ್ಯ ಹಡಗುಗಳ ಮೇಲೆ ದಾಳಿಯಾಯಿತು. ಈ ದಾಳಿಯಲ್ಲಿ ಭಾರತೀಯ ಸಿಬ್ಬಂದಿಯವರಿದ್ದರು. ಈ ಸಿಬ್ಬಂದಿ ಇರುವ ಕಾರಣಕ್ಕಾಗಿ ಮೃತಪಟ್ಟಿದ್ದಾರೆ. ಇರಾನ್ ನಡೆಸಿದಂತಹ ಕ್ಷಿಪಣಿ ಪ್ರಹಾರಕ್ಕೆ ಓರ್ವ ಭಾರತೀಯ ಸಿಬ್ಬಂದಿ ಮೃತಪಟ್ಟರು, 6 ಮಂದಿಗೆ ಗಾಯ ಆಗಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಈ ದೇಶಕ್ಕೆ ಸಂಬಂಧಪಟ್ಟಂತಹ, ಅಂದರೆ ಈ ದೇಶದ ಧ್ವಜವನ್ನು ಹೊಂದಿದ್ದಂತಹ 2 ತೈಲ ಟ್ಯಾಂಕರ್ಗಳ ಮೇಲೆ ಇರಾನ್ನವರು ದಾಳಿ ಮಾಡಿದರು. ಒಬ್ಬರು ಮೃತಪಟ್ಟಿದ್ದಾರೆ, 10 ಮಂದಿ ಗಾಯಗಳಾಗಿದೆ. ಒಮಾನ್ ದೇಶದ ಪ್ರಾದೇಶಿಕ ಜಲಗಡಿ ಮೊಂಬಾಸಾ ಮತ್ತು ಆಲ್ ಬಹಿಯಾ ಎನ್ನುವಂಥ 2 ಹಡಗುಗಳು ಇದರ ಮೇಲೆ ದಾಳಿಯಾಗಿದೆ. ಈ 2 ಹಡಗುಗಳಲ್ಲಿ ಒಟ್ಟು 46 ಜನ ಸಿಬ್ಬಂದಿ ಇದ್ದರು. ಅವರಲ್ಲಿ 30 ಮಂದಿ ಭಾರತೀಯ ನಾವಿಕರಿದ್ರಂತೆ. ಈ MT ಅಲ್ ಬಹಿಯಾ ಎನ್ನುವಂಥ ಹಡಗಲ್ಲಿ 12 ಜನ ಭಾರತೀಯರಿದ್ದರು. ಇದೇ ಹಡಗಿನಲ್ಲಿದ್ದಂಥ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾರೆ, ಮತ್ತೊಬ್ಬರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ ಎನ್ನುವಂಥ ಮಾಹಿತಿ ಇದೆ. ಮತ್ತೊಂದು MT ಮೊಂಬಾಸಾ ಅಂತ ನಾನು ಹೇಳಿದೆ, ಇದರಲ್ಲಿ 18 ಜನ ಭಾರತೀಯರಿದ್ದರು, 9 ಮಂದಿಗೆ ಗಾಯಗಳಾಗಿದೆ, 2 ಸ್ಥಿತಿ ಸಂಪೂರ್ಣವಾಗಿ ಗಾಯ ಆಗಿದೆ ಅಂತ. ಮತ್ತೊಂದು ಕಡೆ ಉಕ್ರೇನ್ನ ಪ್ರಜೆಗಳಿಗೂ ಕೂಡ ಕೆಲವೊಂದಿಷ್ಟು ಗಾಯಗಳಾಗಿದೆ, ಅವರಿಗೂ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳಾಗಿದೆ ಅಂತ IRGC ಹೇಳ್ತು. ಮೈನ್ ಅಳವಡಿಸ್ತಾ ಇದ್ದಂತಹ ಜಾಗದಲ್ಲಿ ಅವರು ಕಾನೂನನ್ನು ಮೀರಿ, ನಾವು ರೇಡಿಯೋ ಸಂದೇಶವನ್ನು ಕೊಟ್ಟಾಗಲೂ ಕೂಡ ಅವರು ಕಾನೂನನ್ನು ಮೀರಿ, ನಮ್ಮ ನಿಯಮಗಳನ್ನು ಮೀರಿ ಎಲ್ಲ ಹೋಗ್ತಾ ಇದ್ರು. ಹೀಗಾಗಿ ನಾವು ದಾಳಿ ಮಾಡಿದ್ದೀವಿ ಅಂತ ಯಾರು ಹೇಳ್ತಾ ಇದ್ದಾರೆ? IRGC ಹೇಳ್ತಾ ಇದೆ. ಇದರ ಬೆನ್ನಲ್ಲೇ ಭಾರತ ಸರ್ಕಾರ ಭಾರತದಲ್ಲಿರುವಂತಹ ಇರಾನ್ನ ರಾಯಭಾರಿಯನ್ನು ಕರೆಸಿಕೊಂಡು, ಅಥವಾ ಇರಾನ್ ರಾಯಭಾರಿ ಕಚೇರಿಗೆ ಭಾರತ ಸರ್ಕಾರ, ಭಾರತೀಯ ವಿದೇಶಾಂಗ ಇಲಾಖೆ ಒಂದು ಸಮನ್ಸ್ ಕೊಟ್ಟಿದೆ. ಯಾಕಂದರೆ ಮೋದಿಯವರು ಕೂಡ ಭಾರತೀಯ ನಾವಿಕರ ಮೇಲೆ ಆಗುವಂತಹ ದಾಳಿಗಳು, ಅವರ ಸಾವುಗಳನ್ನು ಪ್ರಶ್ನೆ ಮಾಡಿದ್ದನ್ನು ನೋಡಿದ್ವಿ. ಟ್ರಂಪ್ ಅವರಿಗೆ ಮನವರಿಕೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ವಿ. ಯಾಕೆ ಹಿಂಗೆ ಅಂತ ಹೇಳಿದ್ರೆ, ಯುದ್ಧ ಶುರುವಾಗಿ ಇಲ್ಲಿಯ ತನಕ ಒಟ್ಟು 11 ಜನ ಭಾರತೀಯ ನಾವಿಕರು, ಭಾರತೀಯ ಸಿಬ್ಬಂದಿಗಳು ಹಾರ್ಮುಜ್ ಜಲಸಂಧಿಯಲ್ಲಿ ಮೃತಪಟ್ಟಿದ್ದಾರೆ. ಈ ಕಾರಣಕ್ಕಾಗಿ ಭಾರತ ಒನ್ಸ್ ಅಗೇನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ಹೊರಹಾಕುವ ಪ್ರಯತ್ನವನ್ನು ಮಾಡಿದೆ. ಇರಾನ್ ವಿದೇಶಾಂಗ ಇಲಾಖೆಗೆ ಇದೀಗ ಸಮನ್ಸ್ ಜಾರಿಯಾಗಿದೆ. ಮತ್ತೊಂದು ಕಡೆ ಮಹತ್ವದ ಬೆಳವಣಿಗೆ ಯುದ್ಧದ್ದೇ ಸಂಬಂಧಪಟ್ಟದ್ದೇ. ಇರಾನ್ನಲ್ಲಿ ರಷ್ಯಾದ ಡೂಮ್ಸ್ಡೇ ವಿಮಾನ ಕಾಣಿಸಿಕೊಂಡಿರೋದು. ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ಲ್ಯಾಂಡ್ ಆಗಿದೆ ಡೂಮ್ಸ್ಡೇ ವಿಮಾನ. ಯಾವ ರಷ್ಯಾ ಇಲ್ಲಿಯ ತನಕ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದೆ ಒಳಗಡೆ ಅಂತ ನಾವೆಲ್ಲ ಮಾತನಾಡ್ತಾ ಇದ್ವಿ, ಅದಕ್ಕೆ ಪುಷ್ಟಿ ಎನ್ನುವಂತೆ ಇಂಥದ್ದೊಂದು ಬೆಳವಣಿಗೆ ಆಗಿರೋ ಪ್ರಕರಣ ಇದು. ಪರಮಾಣು ಯುದ್ಧದ ಸಮಯದಲ್ಲಿ ಬಳಕೆಯಾಗುವ ಸುಧಾರಿತ ಸಂಪರ್ಕ ವ್ಯವಸ್ಥೆಯ ನೌಕೆ ಇದು. ಇದನ್ನು ತೆಗೆದುಕೊಂಡು ಬಂದಿದ್ದಾರೆ. ಡೂಮ್ಸ್ಡೇ ಅಂತ ಕರೀತಾರೆ, ಫ್ಲೈಯಿಂಗ್ ಕ್ರೆಮ್ಲಿನ್ ವಿಮಾನ ಅಂತೆಲ್ಲ ಕರೀತಾರೆ ಇದನ್ನು. ಜುಲೈ 13ನೇ ತಾರೀಕಿಗೆ ಅಂದರೆ ನಿನ್ನೆ ಮಾಸ್ಕೋದ ಮೈಕೋಮೋ ನಿಲ್ದಾಣದಿಂದ ಹೊರಟು
ಕ್ಯಾಸ್ಪಿಯನ್ ಸಮುದ್ರದ ಮುಖಾಂತರ ಟೆಹರಾನ್ ಅನ್ನ ಅಂತಾರಾಷ್ಟ್ರೀಯ ವಿಮಾನವನ್ನು ಅದು ತಲುಪಿಕೊಂಡಿದೆ. ಇದನ್ನು ಗಣ್ಯರ ನೌಕೆ ಅಂತ ಕರೀತಾರೆ. ಅಂದರೆ ಪುಟಿನ್ ಸೇರಿದಂತೆ ಅನೇಕ ದೊಡ್ಡ ದೊಡ್ಡ ನಾಯಕರು ಮಾತ್ರ ಬಳಸುವಂತಹ ವಿಮಾನ ಇದು. ಇದನ್ನು ಯಾರಿಗೆ ಕೊಟ್ಟಿದ್ದಾರೆ? ಇರಾನ್ ಅವರಿಗೆ ಕೊಟ್ಟಿದ್ದಾರೆ. ಯುದ್ಧ ಮತ್ತು ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಆಕಾಶದಲ್ಲೇ ಇದ್ದುಕೊಂಡು, ಇದರ ವೈಶಿಷ್ಟ್ಯತೆ ಇದು, ಆಕಾಶದಲ್ಲೇ ಇದ್ದುಕೊಂಡು ದೇಶದ ಮಿಲಿಟರಿ ಪರಮಾಣು ವ್ಯವಸ್ಥೆಯನ್ನೆಲ್ಲ ನಿಯಂತ್ರಣ ಮಾಡೋದಕ್ಕೆ ಇದೆಲ್ಲ ಸಾಧ್ಯ ಆಗುತ್ತೆ ಅಂತ. ಮತ್ತೊಂದು ಕಡೆ ಈ ಕಮ್ಯುನಿಕೇಷನ್ ಏನಿತ್ತು ಇರಾನ್ ಮತ್ತು ರಷ್ಯಾದ ನಡುವೆ, ಆ ಕಮ್ಯುನಿಕೇಷನ್ ಆಗ್ತಾ ಇದೆ ಇತ್ಯಾದಿ ಇತ್ಯಾದಿ ಅಂತ ನಾವೇನು ಹೇಳ್ತಾ ಇದ್ವಿ, ಅದನ್ನು ಇದೀಗ ಬಹಿರಂಗವಾಗಿ ತೆಗೆದುಕೊಂಡು ಬರುವಂತಹ ಒಂದು ಪ್ರಕರಣ ನಮಗೆ ಅನೇಕ ದಿನಗಳಿಂದ ಗೊತ್ತಾಗ್ತಾ ಇತ್ತು. ಏನು ಅಂತ ಹೇಳಿದ್ರೆ ರಹಸ್ಯ ಮಾತುಕತೆಗಳಾಗ್ತಾ ಇದೆ ಅಂತ. ಆ ರಹಸ್ಯ ಮಾತುಕತೆಗಳು ಸದ್ಯಕ್ಕೆ ಹೊರಗೆ ಬಂದಿರೋದನ್ನು ನೋಡ್ತಾ ಇದ್ದೀವಿ. ಎರಡನೇದು, ಇದರ ಮುಖಾಂತರ ಜಾಗತಿಕವಾಗಿ ಸಂದೇಶ ಕೊಡೋ ಪ್ರಯತ್ನವನ್ನು ರಷ್ಯಾ ಏನು ಮಾಡ್ತು ಅಂತ ಹೇಳಿದ್ರೆ ಅಮೆರಿಕಾಗೊಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದರು. ನಾವು ಇದೇ DNA ಒಂದು ಸುದ್ದಿ ನೋಡಿದ್ವಿ. ರಷ್ಯಾದ ಪುಟಿನ್ ಅವರು ಡೊನಾಲ್ಡ್ ಟ್ರಂಪ್ ಅವರಿಗೆ ಕಾಲ್ ಮಾಡಿದ್ರು. ಕಾಲ್ ಮಾಡಿ ಅವರೊಂದು ಒಂದು ಮನವಿಯನ್ನು ಮಾಡಿಕೊಂಡ್ರು. ನಾನು ಯುದ್ಧವನ್ನು ನಿಲ್ಲಿಸೋದಕ್ಕೆ ಏನು ಸ್ಟ್ಯಾಂಡ್ ತೆಗೆದುಕೊಳ್ಬೇಕು ಸ್ಟ್ಯಾಂಡ್ ತೆಗೆದುಕೊಳ್ತೀನಿ, ಅವರ ಬಳಿ ಇರುವಂಥ ಯುರೇನಿಯಂ ಹಸ್ತಾಂತರ ಮಾಡೋದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡ್ತೀನಿ ಇತ್ಯಾದಿ ಇತ್ಯಾದಿ ಅಂತ ಡೊನಾಲ್ಡ್ ಟ್ರಂಪ್ ಅವರಿಗೆ ಮನವರಿಕೆ ಮಾಡೋ ಪ್ರಯತ್ನವನ್ನು ಮಾಡಿದರು. ಟ್ರಂಪ್ ಅವರು ಏನು ಹೇಳಿದರು, ನಮ್ಮ ಯುದ್ಧದ ವಿಚಾರದಲ್ಲಿ ನೀವೇನು ಮಾತನಾಡೋದು ಬೇಡ, ನಿಮ್ಮ ಕೆಲಸ ಏನಿದ್ರು ಕೂಡ ನೀವೇನು ಉಕ್ರೇನ್ ಜೊತೆಗೆ ಯುದ್ಧ ಮಾಡ್ತಿದ್ದೀರಿ, ಆ ಯುದ್ಧವನ್ನು ತಡೆಯುವುದು ಮಾತ್ರ ನಿಮ್ಮ ಕೆಲಸ, ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಬರಬಾಡಿ ಅಂತ ಅವ್ರಿಗೆ ಹೇಳೋ ಪ್ರಯತ್ನವನ್ನು ಮಾಡಿದರು. ಆದರೆ ಇವತ್ತು ಅದೇ ರಷ್ಯಾ ಇರಾನ್ಗೆ ಸಪೋರ್ಟ್ ಆಗಿ ನಿಲ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹೀಗಾಗಿ ಅವರು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಿಲಿಟರಿ ನೆರವನ್ನು ಕೊಡೋ ಪ್ರಯತ್ನದ ಭಾಗವಾಗಿ ಈ ವಿಮಾನ ಇರಾನ್ಗೆ ಬಂದಿಳಿದಿದ್ದನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಮೋಸ್ತಬಾ ಖಮೇನಿ ಬದುಕಿದ್ದಾರಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಈ ಪ್ರಶ್ನೆಯಾಗೆ ಉಳಿತಾ ಇದೆ. ಯಾಕಂದರೆ 28ರ ದಾಳಿಯಲ್ಲಿದ್ದಂತಹ ಬಹುತೇಕ ಅವರ ಕುಟುಂಬಸ್ಥರು ಅಧಿಕಾರಿಗಳೆಲ್ಲ ಮೃತಪಟ್ಟಿದ್ದು ನೋಡಿದ್ದೀವಿ. ಈ ವ್ಯಕ್ತಿಗೂ ಕೂಡ ಸಂಪೂರ್ಣವಾಗಿ ಗಾಯ ಆಗಿದೆ, ದೊಡ್ಡ ಮಟ್ಟದಲ್ಲಿ ಏಟು ತಿಂದಿದ್ದಾರೆ, ಎಲ್ಲ ಸಮಸ್ಯೆಗಳಾಗಿದೆ ಅಂತ. ಆದರೆ ಟ್ರಂಪ್ ಹೇಳ್ತಾ ಇದ್ದಾರೆ 90ರಷ್ಟು ಇಲ್ಲದಂತ ಆಗ್ಬಿಟ್ಟಿದ್ದಾರೆ, ಇರಾನ್ನ ಹೊಸ ನಾಯಕ 90% ಇಲ್ಲದಂತ ಆಗ್ಬಿಟ್ಟಿದ್ದಾರೆ ಅಂತ ಅವ್ರು ಕೊಡ್ತಾ ಇರುವಂಥ ಹೇಳಿಕೆ. ಅವ್ರು ಮುಂದುವರೆದು ಹೇಳ್ತಾರೆ, ನಾಯಕತ್ವ ಇಲ್ಲ, ನೌಕಾಪಡೆ ಇಲ್ಲ, ವಾಯುಪಡೆಯೂ ಕೂಡ ಇಲ್ಲ, ಶತ್ರು ವಿಮಾನ ನಿರೋಧಕ ವ್ಯವಸ್ಥೆಯೂ ಕೂಡ ಇರಾನ್ನ ಬಳಿ ಸಂಪೂರ್ಣವಾಗಿ ಧ್ವಂಸ ಆಗಿ ಹೋಗ್ಬಿಟ್ಟಿದೆ. ಇದರರ್ಥ ಅವರಿಗೆ ಶತ್ರುಗಳನ್ನು ಎದುರಿಸೋದಕ್ಕೆ ಬೇಕಾದಂಥ ಶಕ್ತಿಯೂ ಕೂಡ ಅವ್ರ ಕಡೆ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. 56 ವರ್ಷ ಮೋಸ್ತಬಾ ಖಮೇನಿಗೆ ಅವ್ರು ಇಲ್ಲ ಅಂತ. ಪುಟಿನ್ ಅವರ ವೈಯಕ್ತಿಕ ನಿವಾಸದಲ್ಲಿ ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇತ್ತು, ಒಂದು ವೈದ್ಯಕೀಯ ಕೇಂದ್ರ ಇತ್ತು, ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ, ಮಾಸ್ಕೋ ಕರ್ಕೊಂಡು ಹೋಗಿದ್ದಾರೆ, ಅತ್ಯುನ್ನತವಾದಂಥ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅಂತೆಲ್ಲ ನಾವು ನೋಡ್ತಾ ಇದ್ವಿ. ಯಾಕಂದರೆ ಅವ್ರಿಗೂ ಕೂಡ ಅವರ ಮುಖ ವಿಕಾರ ಆಗಿದೆ, ಅವರಿಗೆ ನಡೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇದೇ ಕಾರಣಕ್ಕಾಗಿ ಅವರ ತಂದೆಯ ಅಂತ್ಯಕ್ರಿಯೆಯಲ್ಲಿ ಅವರಿಗೆ ಭಾಗವಹಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಂತೆಲ್ಲ ನೋಡಿದ್ವಿ. ಇದೆಲ್ಲವೂ ಬೆಳವಣಿಗೆ ಆಗಿತ್ತು. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಇರಾನ್ನಿಂದ ಬರ್ತಾ ಇದ್ದಂಥ ಅನಧಿಕೃತ ವಿಮಾನವನ್ನು ಯಮನ್ನ ಸನಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಳಿಯದಂತೆ ತಡೆಯೋದಕ್ಕೆ ಸೌದಿ ಅರೇಬಿಯಾ ಬೆಂಬಲಿತ ಯಮನ್ನ ಸರ್ಕಾರ ಇವತ್ತು ದಾಳಿಯನ್ನು ಮಾಡಿರೋದು. ಅಂದರೆ ಇರಾನ್ನಿಂದ ಒಂದು ಅನಧಿಕೃತ ವಿಮಾನ ಬರ್ತಾ ಇತ್ತು, ಅದರ ವಿರುದ್ಧ ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ಏನು ಟ್ವಿಸ್ಟು ಅಂತ ಹೇಳಿದರೆ, ಯಮನ್ನಲ್ಲಿ ಇರುವಂತಹ ಸರ್ಕಾರ ಮತ್ತು ಯಮನ್ನ ಹೌತಿ ಪಡೆ ಇಬ್ಬರು ಇರುವಂಥದ್ದು. ಹೇಗೆ ಲೆಬನಾನ್ ಸರ್ಕಾರ ಇದೆ, ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಪಡೆ ಇದೆ, ಈ ಹೌತಿ ಅನ್ನುವಂಥದ್ದು ಯಾರಿಗೆ ಸಪೋರ್ಟ್ ಮಾಡ್ತಾರೆ? ಅವರು ಇರಾನ್ಗೆ ಸಪೋರ್ಟ್ ಮಾಡ್ತಾರೆ. ಆದರೆ ಯಮನ್ನ ಅಧಿಕೃತ ಸರ್ಕಾರ ಸೌದಿ ಅರೇಬಿಯಾಗೆ ಸಪೋರ್ಟ್ ಮಾಡೋದು. ಈ ಕಾರಣಕ್ಕಾಗಿ ಇರಾನ್ನಿಂದ ಬಂದಂಥ ವಿಮಾನವನ್ನು ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಯಾರು ಮಾಡಿದರು? ಸೌದಿ ಅರೇಬಿಯಾದ ಜೊತೆಗೆ ಯಮನ್ನ ಸರ್ಕಾರದವರು ಸೇರ್ಕೊಂಡು ಮಾಡಿದರು. ಆದರೆ ಯಾವಾಗ ಇಂಥದ್ದೊಂದು ಇರಾನ್ನ ಈ ವಿಮಾನದ ಮೇಲೆ ದಾಳಿ ಆಯ್ತಲ್ಲ, ಆಗ ಈ ಹೌತಿ ಪಡೆಗಳು ಯಾರ ವಿರುದ್ಧ ದಾಳಿ ಮಾಡಿದರು? ಸೌದಿ ಅರೇಬಿಯಾದ ವಿರುದ್ಧ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದರು. ಈ ಯಮನ್ನಲ್ಲಿರುವಂಥ ಹೌತಿ ಪಡೆ ಸೌದಿ ಅರೇಬಿಯಾದ ವಿರುದ್ಧ ದಾಳಿ ಮಾಡಿದರು. ನೀವು ಸೌದಿ ಅರೇಬಿಯಾ ಮತ್ತು ಹೌತಿಗಳ ನಡುವೆ ಒಂದು ಒಪ್ಪಂದ ಆಗಿತ್ತು, ಒಂದು ಕದನ ವಿರಾಮದ ಒಪ್ಪಂದ ಆಗಿತ್ತು, ಪರಸ್ಪರ ದಾಳಿ ಆಗಬಾರ್ದು ಅಂತ. ಆದರೆ ಇದೀಗ ಇರಾನ್ನ ಕಾರಣಕ್ಕಾಗಿ ಈ ಉಭಯ ಅಂದರೆ ಸೌದಿ ಅರೇಬಿಯಾ ಮತ್ತು ಹೌತಿಗಳ ನಡುವೆ ಆದಂತಹ ಒಪ್ಪಂದ ಮುರಿದು ಬಿದ್ದು 4 ವರ್ಷಗಳಲ್ಲಿ ಮೊದಲ ಬಾರಿಗೆ ಹೌತಿ ವರ್ಸಸ್ ಸೌದಿ ಅರೇಬಿಯಾಗಳ ನಡುವೆ ಮತ್ತೊಂದು ಫೈಟ್ ಶುರುವಾಗಿದೆ ಎನ್ನುವಂತಹ ಡೀಟೇಲ್ಸ್ಗಳು ಬರ್ತಾ ಇದೆ. ಶಾಂತಿ ಒಪ್ಪಂದ ಸಂಪೂರ್ಣವಾಗಿ ಇದೀಗ ಮುರಿದು ಬಿದ್ದಿರೋದು ಯಾವ ಕಾರಣಕ್ಕಾಗಿ? ಇದೇ ಇರಾನ್ನ ಕಾರಣಕ್ಕಾಗಿ. ಮತ್ತೊಂದು ಕೊನೆಯದಾಗಿ, ಜಾಗತಿಕ ಮಾರುಕಟ್ಟೆಗೆ ಟ್ರಂಪ್ ಟೋಲ್ ಶಾಕ್ ಆಗಿರೋದು. ನಾನು ಅವಾಗಲೇ ಹೇಳಿದೆ, 20% ಶುಂಕವನ್ನು ವಿಧಿಸೋದು, ದ್ವಿಗುಣವಾಗುವಂತಹ ಭೀತಿ ಇದೆ. ತೈಲ ಸಾಗಾಣಿಕೆ ವೆಚ್ಚ, ವಿಮೆ, ಅದಾದ ನಂತರ ನೀವು ಕಡ್ಡಾಯವಾಗಿ ಹಣವನ್ನು ಕೊಡಬೇಕಾಗಿದ್ದು. ಇದು ಒನ್ಸ್ ಅಗೇನ್ ಅಂತಾರಾಷ್ಟ್ರೀಯ ನಿಯಮಗಳಿಗೆ ವಿರುದ್ಧವಾದಂತಹ ಪ್ರಕರಣ. ಅಂತಾರಾಷ್ಟ್ರೀಯ ಕಡಲ ನಿಯಮಗಳ ಪ್ರಕಾರ ಇದೂ ಕೂಡ ಯಾವ ಡೊನಾಲ್ಡ್ ಟ್ರಂಪ್
ಪ್ರತಿಯೊಂದು ಜಲಸಂಧಿಯೂ ಕೂಡ ಮುಕ್ತವಾಗಿ ಚಲಾವಣೆ ಮಾಡೋದಕ್ಕೆ ಅವಕಾಶ ಇರಬೇಕು, ಯಾವ ಹಡಗುಗಳ ಮೇಲೆ ದಾಳಿ ಆಗಬಾರ್ದು, ಹಣವನ್ನು ಯಾವುದೇ ಕಾರಣಕ್ಕಾಗಿ ವಸೂಲಿ ಮಾಡಬಾರ್ದು ಅಂತೆಲ್ಲ ಹೇಳ್ಕೊಂಡು, ಅದಾದ ನಂತರ ಜಾಗತಿಕವಾಗಿರುವಂಥ ಎಲ್ಲ ಜಲಸಂಧಿಗಳನ್ನು ರಕ್ಷಣೆ ಮಾಡೋದಕ್ಕಾಗಿ ಅಮೆರಿಕ ಮಾಡಿಕೊಂಡಂಥ ಆ ಒಂದು ಕಾರ್ಯಕ್ರಮ, ಇವೆಲ್ಲವನ್ನು ನೋಡಿದಾಗಲೂ ಕೂಡ ಅಮೆರಿಕದ ನೀತಿಯೂ ಕೂಡ ನಿಯಮಗಳಿಗೆ ವಿರುದ್ಧವಾಗಿರೋದು. ಆದರೆ ಅವರು ಹೇಳ್ತಾ ಇರುವಂಥ ಕಾರಣಗಳು ಬೇರೆ ಇದೆ. ಆದರೆ ಇದರ ಒಟ್ಟಾರೆ ಪರಿಣಾಮ ಏನಾಗ್ಬೋದು, ಪ್ರತಿ ಬ್ಯಾರೆಲ್ ತೈಲಕ್ಕೆ $16 ಹೆಚ್ಚುವರಿ ಹಣವನ್ನು ಪಾವತಿಸಬೇಕಾದಂಥ ಅನಿವಾರ್ಯತೆ ಬರ್ಬೋದು. ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಎಲ್ಲ ಏರಿಕೆ ಆಗಬಹುದು. ಅದಾದ ನಂತರ ಪೆಟ್ರೋಲ್ ಡೀಸೆಲ್ ದರ ಹೇಗೆ ಯುದ್ಧದ ಸಮಯದಲ್ಲಿ ಹೆಚ್ಚಳ ಆಗಿತ್ತು ಅದರಿಂದ ಜಾಸ್ತಿ ಆದರೆ ಒನ್ಸ್ ಅಗೇನ್ ಅಮೆರಿಕಾದ ಕಾರಣಕ್ಕಾಗಿ ಅಮೆರಿಕಾದ ವಿರುದ್ಧ ಅನೇಕ ದೇಶಗಳು ಸಿಡಿದೇಳುವ ಪ್ರಯತ್ನದ ಭಾಗವಾಗಿ ಆಗ್ಬೋದು. ಯಾಕಂದರೆ ನೀವು ಇರಾನ್ನವರೇ ಈ ಟೋಲನ್ನು ವಿಧಿಸ್ತೇನೆ ಅಂತ ಬಂದಾಗ 60 ದೇಶಗಳು ಎಲ್ಲರೂ ಕೂಡ ಸೇರಿಕೊಂಡು ಒಂದು ಸಭೆ ಮಾಡಿದ್ರು. ಇರಾನ್ ವಿರುದ್ಧ ನಾವು ದೂರು ಕೊಡಬೇಕು ಅನ್ನುವಂಥ ಹಂತಕ್ಕೆಲ್ಲ ಬೆಳವಣಿಗೆಗಳಾಗಿದ್ದನ್ನು ನೋಡಿದ್ದೀವಿ. ಭಾರತವು ಕೂಡ ಆ ಸಭೆಯಲ್ಲೂ ಕೂಡ ಭಾಗವಹಿಸಿದ್ದನ್ನು ನಾವೆಲ್ಲ ನೋಡಿದ್ವಿ. ಅವತ್ತು ಇರಾನ್ನ ವಿರುದ್ಧ ಇದ್ದಂಥ ಆಕ್ರೋಶ ನಾಳೆ ಡೊನಾಲ್ಡ್ ಟ್ರಂಪ್ ಅವರ ಈ 20% ಶುಲ್ಕ ಏನಾದರೂ ಜಾರಿಗೆ ಬಂದು, ಇವತ್ತು ಹೇಗೆ ಇರಾನ್ನವರು ನಮ್ಮ ನೀತಿ ನಿಯಮಗಳನ್ನು ಯಾವ ಹಡಗುಗಳು ಕೇಳ್ತಾ ಇಲ್ಲ, ಒಮಾನ್ನ ಮಾರ್ಗದ ಮುಖಾಂತರ ಯಾರು ಹೋಗ್ತಾ ಇದ್ದಾರೆ ಅವ್ರ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ ದಾಳಿ ಮಾಡೋ ಪ್ರಯತ್ನದ ಭಾಗವಾಗಿ ಇರಾನ್ನ ವಿರುದ್ಧ ಒಂದು ಆಕ್ರೋಶ ಏನು ಬಂದಿದೆ, ಆ ಆಕ್ರೋಶ ನಾಳೆ ಅಮೆರಿಕಾದ ವಿರುದ್ಧವು ಬಂದರೂ ಕೂಡ ಯಾವ ಕಾರಣಕ್ಕಾಗಿಯೂ ನಾವು ಸಂಶಯ ಪಡುವಂಥದ್ದಿಲ್ಲ. ಹೀಗಾಗಿ ಏನಾಗುತ್ತೆ ಆ ಪ್ರಕರಣ ನೋಡೋಣ.